ಒಂದು ಕಡೆ ಮಹಾರಾಷ್ಟ್ರ ಮಳೆ ಕಾಟ, ಇನ್ನೊಂದು ಕಡೆ ಕರುನಾಡ ಮಳೆ ಹೊಡೆತ. ಎಲ್ಲಾ ಕಡೆಯಿಂದಲೂ ನೀರು ನುಗ್ತಿದ್ದಂತೆ ಬೆಳಗಾವಿ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಜಲ ಪ್ರವಾಹವೇ ಶುರುವಾಗಿದ್ದು ನೂರಾರು ಮನೆಗಳು ಮುಳುಗಿ ಹೋಗಿವೆ. ಬೆಳಗಾವಿ ಜಿಲ್ಲೆ ಮತ್ತು ಖಾನಾಪುರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿದ್ದು ಬೆಳಗಾವಿಯ ಹಳ್ಳಕೊಳ್ಳಗಳು ಈಗ ಉಕ್ಕಿ ಹರಿತವೆ. ಆರಿದ್ರ ಮಳೆ ಅಬ್ಬರಿಸುವುದಕ್ಕೆ ಶುರುವಾದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಜೀವಂತ ಸಾಕ್ಷಿ. ಊರು ಕೇರಿ ಉಳಿತಿಲ್ಲ, ಮನೆ ಮಠಗಳಲ್ಲೂ ಜೀವನ ನಡೆಸೋದಕ್ಕಾಗ್ತಿಲ್ಲ. ಎಲ್ಲಂದ್ರಲ್ಲಿ ಮಳೆಯ ನೀರು ನುಗ್ತಿದ್ದು ಊರೂರುಗಳೇ ಜಲಾವೃತವಾಗಿವೆ. ನೂರಾರು ಹಳ್ಳಿಗಳು ದ್ವೀಪದಂತಾಗಿದ್ದು ರಸ್ತೆ ಸಂಪರ್ಕವೇ ಇಲ್ಲದಂತಾಗಿದೆ. ಅದೆಷ್ಟೋ ಹಳ್ಳಿಗಳು ಕತ್ತಲಲ್ಲಿ ಮುಳುಗಿ ಹೋಗಿದ್ದು ನೆರೆಯ ಹೊಡೆತಕ್ಕೆ ಅಕ್ಷರಶಃ ಕಂಗಾಲಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಅಬ್ಬರಿಸ್ತಾ ಇರೋ ವರುಣದೇವ ಜನರ ಬದುಕನ್ನ ಮೂರಾಬಟ್ಟೆ ಮಾಡಿದ್ದಾನೆ. ಬೆಳಗಾವಿ ಜನರಿಗೆ ವರುಣದೇವ ಡಬಲ್ ಶಾಕ್ ಕೊಡ್ತಿದ್ದಾನೆ. ಒಂದ್ ಕಡೆ ಮಹಾರಾಷ್ಟ್ರ ಮಳೆ, ಇನ್ನೊಂದ್ ಕಡೆ ಬೆಳಗಾವಿ ಮಳೆ. ಹೀಗಾಗಿ ಎಲ್ಲ ಕಡೆಯಿಂದಲೂ ನೀರು ನುಗ್ಗೋದಕ್ಕೆ ಶುರುವಾಗಿದೆ. ಬೆಳಗಾವಿ ಹೊರವಲಯದ ಎಳ್ಳೂರು, ಶಹಪುರ, ವಡಗಾವಿಯಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಸಾವಿರಾರು ಎಕರೆಯ ಬೆಳೆ ಸರ್ವನಾಶವಾಗಿದೆ. ಭತ್ತ ಹಾಗೂ ಮೆಕ್ಕೆಜೋಳ ಬೆಳೆದ ರೈತರು ಕಣ್ಣೀರಿಡುತ್ತಿದ್ದು ಹೊಲ ಗದ್ದೆಗಳಲ್ಲಿ ಮೊಣಕಾಲೆತ್ತರಕ್ಕೆ ನೀರು ನಿಂತಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಮೇಯರ್ ಪರಿಶೀಲಿಸಿದ್ರು. ಬೆಳಗಾವಿ ಜಿಲ್ಲೆ ಮತ್ತು ಖಾನಾಪುರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿದ್ದು ಬೆಳಗಾವಿಯ ಹಳ್ಳಕೊಳ್ಳಗಳು ಈಗ ಉಕ್ಕಿ ಹರಿತವೆ. ನಾನೀಗ ಬೆಳಗಾವಿ ಬಳಿ ಹರಿತಕ್ಕಂಥ ಎಳ್ಳೂರು ಬಳಿ ಇರತಕ್ಕಂಥ ಬಳ್ಳಾರಿ ನಾಲಾದಿಂದ ನೋಡಬಹುದು. ನಾಲಾ ನೀರು ಈಗ ನಗರದ ನೂರಾರು ಎಕರೆ ಪ್ರದೇಶದ ಭತ್ತ ಗದ್ದೆಗಳಿಗೆ ನುಗ್ಗಿರ್ತಕ್ಕಂಥದ್ದು. ಮಹಾಮಳೆಯ ಹೊಡೆತಕ್ಕೆ ರೈತರ ಬದುಕು ಅಕ್ಷರಶಃ ಛಿದ್ರವಾಗ್ತಿದೆ. ಗೆಣಸು ಬೆಳೆದಿದ್ದ ಗದ್ದೆಗಳೆಲ್ಲ ಸಮುದ್ರದಂತಾಗಿದ್ದು ಮೊಣಕಾಲುದ್ದ ನೀರಲ್ಲೇ ಗೆಣಸು ಕಟಾವು ಶುರು ಮಾಡಿದ್ದಾರೆ. ಬೆಳಗಾವಿ ತಾಲೂಕಿನ ಎಳ್ಳೂರು ಭಾಗದಲ್ಲಿ ಅತಿ ಹೆಚ್ಚು ಗೆಣಸು ಬೆಳೆಯಲಾಗುತ್ತೆ. ಈ ಬಾರಿ ಒಳ್ಳೆ ಲಾಭದ ನಿರೀಕ್ಷೆಯಲ್ಲಿದ್ದವರಿಗೆ ವರುಣದೇವ ಬಿಗ್ ಶಾಕ್ ಕೊಟ್ಟಿದ್ದಾನೆ. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಯಿಂದಾಗಿ ಮಲಪ್ರಭಾ ನದಿ ಹುಚ್ಚೆದ್ದು ಹರಿತಾ ಇದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದಲ್ಲಿರೋ ಸುಪ್ರಸಿದ್ಧ ದೇವಸ್ಥಾನಕ್ಕೆ ವರುಣದೇವ ಜಲದಿಗ್ಬಂಧನ ಹಾಕಿದ್ದಾನೆ. ಆಂಜನೇಯ ಹಾಗೂ ಶಿವನ ಮಂದಿರ ಮುಳುಗಡೆ ಆಗಿದ್ದು ನದಿ ದಡದಲ್ಲೇ ಪೂಜಾ ಕಾರ್ಯ ನಡೆಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿದ್ದರಿಂದ ಹಬ್ಬಾನಟ್ಟಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಗೊಂಡಿರ್ತಕ್ಕಂಥದ್ದು. ನಾನೀಗ ತೋರಿಸ್ತಕ್ಕಂಥದ್ದು ಹಬ್ಬಾನಟ್ಟಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಪಶ್ಚಿಮ ಘಟ್ಟಗಳಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆರಾಯ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡ್ತಿದ್ದಾನೆ. ಮೂಡಲಗಿ ತಾಲೂಕು ಕೇಂದ್ರ ಸಂಪರ್ಕಿಸುವ 4 ಸೇತುವೆಗಳು ಜಲಾವೃತವಾಗಿದ್ದು 4 ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಅವರಾದಿ ಸೇತುವೆ, ಸೃಣಧೋಳಿ ಸೇತುವೆ, ವಡೇರಹಟ್ಟಿ ಸೇತುವೆ ಹಾಗೂ ಕಮಲದಿನ್ನಿ ಸೇತುವೆಗಳು ಹೇಳ ಹೆಸರಿಲ್ಲದಂತಾಗಿವೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಜೊತೆಗೆ ಬೆಳಗಾವಿಯಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ಇದರ ಪರಿಣಾಮ ಕೃಷ್ಣಾ ನದಿಗೆ 1,10,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗಿದೆ. ದೂದಗಂಗಾ, ವೇದಗಂಗಾ ನದಿಯ ಒಳಹರಿವಿನಲ್ಲೂ ಭಾರೀ ಹೆಚ್ಚಳವಾಗಿದ್ದು 7 ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿವೆ. ನದಿಗಳೆಲ್ಲ ಅಪಾಯದ ಮಟ್ಟ ಮೀರಿ ಹರಿತಾ ಇರೋದ್ರಿಂದ ನದಿ ತೀರದ ಜನ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಬೇಸಿಗೆ ಬೆಳೆಗಾಗಿ ರೈತರು ನದಿ ದಡದಲ್ಲಿ ಅಳವಡಿಸಿದ್ದ ಪಂಪ್ಸೆಟ್ಗಳೆಲ್ಲ ದಿಕ್ಕಾಪಾಲಾಗಿವೆ. ಭಾರೀ ಮಳೆಯಿಂದಾಗಿ ಹಿರಣ್ಯಕೇಶಿ ನದಿ ಉಕ್ಕಿ ಹರಿತಾ ಇದೆ. ಇದರ ಪರಿಣಾಮ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದ ಸೇತುವೆ ಸಂಪೂರ್ಣ ಮುಳುಗಿ ಹೋಗಿದ್ದು ಜಿಲ್ಲಾಡಳಿತ ಈ ಕಡೆ ಕಣ್ಣೆತ್ತಿಯೂ ನೋಡ್ತಿಲ್ಲ. ಯಾವುದೇ ಬ್ಯಾರಿಕೇಡ್ ಅನ್ನು ಹಾಕದೇ ಇರೋದ್ರಿಂದ ಉಕ್ಕಿ ಹರಿಯೋ ನೀರಲ್ಲೇ ಪ್ರಯಾಣಿಕರು ಹುಚ್ಚಾಟವಾಡ್ತಿದ್ದಾರೆ. ಮಕ್ಕಳನ್ನ ಕೂರಿಸಿಕೊಂಡು ಮುಳುಗಿದ ಸೇತುವೆಯಲ್ಲೇ ಸಂಚಾರ ಮಾಡ್ತಾ ಇದ್ದು ಒಂದು ಕ್ಷಣ ಎಚ್ಚರ ತಪ್ಪಿದ್ರೂ ದೊಡ್ಡ ಅನಾಹುತ ನಡೆಯೋದ್ರಲ್ಲಿ ಅನುಮಾನವಿಲ್ಲ. ವರುಣನ ಅಬ್ಬರಕ್ಕೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ದತ್ತ ದೇವಸ್ಥಾನವೇ ಮುಳುಗಿ ಹೋಗಿದೆ. ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ದತ್ತ ದೇವಸ್ಥಾನಕ್ಕೆ ಜಲ ದಿಗ್ಬಂಧನವಾಗಿದೆ. ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿದ ಚಿಕ್ಕೋಡಿ ತಹಸೀಲ್ದಾರ್ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪರಿಶೀಲಿಸಿದರು. ಎಲ್ಲ ತೊಗೊಂಡೇವು ನಾವು ಈಗ ಕಾಳಜಿ ಬಗ್ಗೆ ತಯಾರು ನಡೆಸಿದ್ವಿ. ಏನಾದರೂ ಬಂದರೆ ಬೋಟುಗಳು 9 ಬೋಟುಗಳಿವೆ, ಈಗ ನೀವು ನೋಡ್ಬೋದು. ಹಾಗೂ ದೊಡ್ಡವರದಲ್ಲಿ 2, ಇಲ್ಲೊಂದು, ಅಂಗಡಿಯಲ್ಲಿ 2, ಈ ರೀತಿ ನಮ್ಮ ಬೋಟುಗಳು ಸುತ್ತಿವೆ. ಘಟಪ್ರಭಾ ನದಿ ಅಬ್ಬರಕ್ಕೆ ಗೋಕಾಕ್ ಫಾಲ್ಸ್ ಮೈದುಂಬಿ ಹರಿತಾ ಇದೆ. ಗೋಕಾಕ್ ಜಲಪಾತವನ್ನ ಭಾರತದ ನಯಾಗರ ಅಂತಾನೆ ಕರೆಯಲಾಗ್ತಾ ಇದ್ದು 170 ಅಡಿಯಿಂದ ಧುಮ್ಮಿಕ್ಕೋ ನೀರನ್ನ ನೋಡೋದೇ ಕಣ್ಣಿಗೆ ಹಬ್ಬ.
ಮುಂಗಾರಿನ ಹೊಡೆತಕ್ಕೆ ಬೆಳಗಾವಿ ಜಿಲ್ಲೆ ಅಕ್ಷರಶಃ ಅಲ್ಲೋಲ ಕಲ್ಲೋಲವಾಗ್ತಾ ಇದ್ದು, ಖಾನಾಪುರ, ಕಿತ್ತೂರು ಹಾಗೂ ಬೆಳಗಾವಿ ತಾಲೂಕಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಒಟ್ನಲ್ಲಿ ಆರಿದ್ರ ಮಳೆ ಅಬ್ಬರಕ್ಕೆ ಬೆಳಗಾವಿ ಜನ ಮುಳುಗೇಳ್ತಾ ಇರೋದಂತೂ ಸುಳ್ಳಲ್ಲ. ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ಜೊತೆ ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ.